श्री गुरु राघवेन्द्राय नमः। ओम श्री तुंगभद्रदेवी नमो नमः। ओम गंगे चमुने चैव गोदावरी सरस्वती नर्मदे सिंधु कावेरी जलस्मिन् सन्निधिं कुरु। ओम श्री ओम श्री ओम श्रीं शुभं करोति कल्याणम् आरोग्यं धनसम्पदा शत्रुबुद्धे विनाशायं दीपं ज्योति नमोस्तुते। श्री तुंगभद्रस्वामिने तुंगभद्रदिये नमो नमः। श्री तुंगारते नमो नमः। ओम पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामधेनवे। ओम श्री तुंगभद्रदेवी नमो नमः। तुंगभद्रदेवी नमो नमः। तुंगभद्रदेवी नमो नमः। ओम श्री गुरु राघवेन्द्राय नमः। पूज्याय राघवेन्द्राय ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು 8 ದಿವಸ ಕಂಪ್ಲೀಟಾಗಿ ಇವತ್ತು 9ನೇ ದಿನದಲ್ಲಿ ತುಂಗಭದ್ರಾ ನದಿಯಲ್ಲಿ ಬಿಚ್ಚಾಲಯದಲ್ಲಿ ಅಲ್ಲಿ ಕಾಣಿಸ್ತಾ ಇರೋದು ನಿಮ್ಮ ಅಲ್ಲಿ ತೋರಿಸಿಯಲ್ಲಿ ಅದು ಅಪ್ಪಣ್ಣಾಚಾರ್ಯರವ್ರದ್ದು ಆ ಲೈಟ್ ಕಾಣಿಸ್ತಾ ಇದೆ ನೋಡಿ. ಆ ಲೈಟ್ ಕಾಣಿಸ್ತಾ ಇರೋದು ನಾವು ಇಲ್ಲಿ ಬಂದು ಗುರು ರಾಘವೇಂದ್ರ ಸ್ವಾಮಿಯವರು ಅಲ್ಲಿ ಜಪವನ್ನು ಮಾಡಿದರು. ಆಮೇಲೆ ಅಮ್ಮನವರಿದ್ದಾರೆ, ಮಂಚಾಲಯಮ್ಮ ಅಮ್ಮನವರಿದ್ದಾರೆ. ಇಲ್ಲಿ ಸಾಕು, ಜಾಸ್ತಿ ಜೂಮ್ ಬೇಡ. ಇಲ್ಲಿ ಅಪ್ಪಣ್ಣಾಚಾರ್ಯವ್ರ ಮನೆ ಇದೆ ಈ ಕಡೆ. ಅದಾದಮೇಲೆ ಅದು ಅಲ್ಲಿನ ಲೈಟ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಮೇಲ್ಗಡೆ ಫುಲ್ಲು ಅದೇ ಮಂತ್ರಾಲಯ. ಇವಾಗ ನಾನು ಇಲ್ಲಿ ಕುತ್ಕೊತಾ ಇದ್ದೀನಿ ನೀರಿನೊಳಗಡೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಡೆ ಬಾ ಕಾರ್ತಿಕ್, ಈ ಕಡೆ ಬಾ. ಆ ಕಡೆ ತೋರಿಸ್ಬಾರ್ದು ಯಾರನ್ನು. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಲೋಕ ಕಲ್ಯಾಣಕ್ಕೋಸ್ಕರ ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿಯಾಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು, ಭಗವಂತನ ಪಾದ ಹಿಡಿದು 9 ದಿವಸ ಜಪವನ್ನು ಮಾಡಿದ್ದೀನಿ. ಇದು ಲೋಕ ಕಲ್ಯಾಣಕ್ಕೋಸ್ಕರ. ನೋಡಿ, ಎಲ್ಲಿ ಕಳ್ಕೊಂಡಿರ್ತೀರೋ ಅಲ್ಲಿ ಪಡ್ಕೊಳ್ತೀರ. ಮನುಷ್ಯನಿಗೆ ಒಂದು ಸ್ವಲ್ಪ ತಾಳ್ಮೆ ಅನ್ನೋದಿರಬೇಕು. ಆ ತಾಳ್ಮೆ ನಿಮ್ಮಲ್ಲಿದೆ. ಯಾಕಂದರೆ ಎಷ್ಟೋ ಜನಗಳು ನನ್ನ ಲೈನ್ ಸಿಕ್ಕಿಲ್ಲ, ಫೋನ್ ಕರೆಗಳು. ಇವತ್ತು ಸುಮಾರು ಇಡೀ ಕರ್ನಾಟಕನೇ ಎಲ್ಲ ಕಡೆಯೂ ಒಂದೊಂದು ಜಿಲ್ಲೆಗಳಲ್ಲೂ ನಾನು ಇವತ್ತು ಗುರುತಿಸಿ ಹುಡುಕ್ತಾ ಇದ್ದೀರಾ. ಕ್ಷಮೆ ಇರಲಿ. ಯಾಕಂದರೆ ನಾನು ಎಷ್ಟೋ ಈ 9 ದಿನದಲ್ಲಿ ನಾನು ಹೇಗೆ ಬಂದು ಹೆಂಗೆ ವ್ರತ ಮಾಡಿದೆ ಅಂತ ನನಗೆ ಕನ್ಫ್ಯೂಸ್ ಆಗಿಬಿಡ್ತು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಶಕ್ತಿನೇ ಇವತ್ತು ನನಗೆ ಆ ಧೈರ್ಯ ಬಂದಿರೋದು. ಇವತ್ತು ನೀರಿನೊಳಗಡೆ ಇದು ಕುತ್ಕೊಳ್ಳೋದು ನಿಮ್ಮೆಲ್ಲರಿಗೂ ಎಲ್ಲರೂ ಮಾಡ್ಬೋದು. ಇದನ್ನು ದೊಡ್ಡದಲ್ಲ, ಬಟ್ ನನಗೆ ಕಷ್ಟ. ಇದು ತುಂಬ ಕಷ್ಟ ಆಗಿಬಿಡ್ತಿದ್ದು, ತುಂಬ ದೊಡ್ಡ ಟಾಸ್ಕ್ ಇದು. ನೋಡಿ, ಎಲ್ಲ ಕಡೆ ಹೋಗಿ ಬಂದೆ, ಪ್ರತಿಯೊಂದೊಂದು ಜಾಗದಲ್ಲೂ ಹೋಗಿ ಬಂದೆ. ಪ್ರತಿಯೊಂದೊಂದು ಊರಿಗೆ, ತಾಲೂಕು, ಡಿಸ್ಟಿಕ್ಕು, ಒಂದೊಂದು ಊರಿಗೆ ಹೋಗಿ ಬಂದು ಜಪ ಮಾಡಿದೆ. ಅದೇ ಮುಖಾಂತರದಲ್ಲಿ ಹೋಗಿ ಬಂದು ಜಪಕ್ಕಂತ ಕೂತ್ಕೊಂಡಿದ್ದೆ. ಜಪಾನು ಕಂಪ್ಲೀಟ್ ಆಯಿತು. ತಿರುಪತಿಗೂ ಹೋಗಿದ್ದೆ. ಆ ತಿರುಪತಿಯಲ್ಲಿ ಹೋಗಿ ಶ್ರೀನಿವಾಸ ದೇವರಿಗೆ ನೀವೇನು ಕೊಟ್ಟಂಥ ಆ ಕಾಯಿನ್ಗಳು, ಕರ್ಮಗಳಿರುತ್ತೆ ನೋಡಿ, ಅದನ್ನು ಶ್ರೀನಿವಾಸ ದೇವರಿಗೆ ಒಂದು ಕನಸಿನ ಮುಖಾಂತರದಲ್ಲಿ ಸೂಚನೆ ಕೊಟ್ಟಿದ್ದರು. ಅದನ್ನು ಹೋಗಿ ಒಂದು 8 ತಿಂಗಳಾಯಿತು, 7 ತಿಂಗಳಾಯಿತು. ಯಾರೇ ಕೊಟ್ಟಿದ್ದೀರಾ ಅದನ್ನೆಲ್ಲ ಹೋಗಿ ತಲುಪಿಸಿ ಅವರ ಸಾಲವನ್ನು ತೀರಿಸಿದೆ. ಅವರು ನಿಮ್ಮ ಸಾಲ ತೀರಿಸ್ತಾ ಇದ್ದಾರೆ. ಎಲ್ಲಿ ತೀರಿಸಿದ್ರು ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಅತಿ ಶೀಘ್ರದಲ್ಲೇ ತೀರಿಸ್ತಾರೆ. ನನಗೆ ನಂಬಿಕೆ ಇದೆ. ಓಪನಾಗಿ ಇನ್ನೊಂದು ಹೇಳ್ತೀನಿ ನೋಡಿ, ಅವ್ರು ತೀರಿಸೋದು ನಾನು ತೀರಿಸ್ತೇನೆ. ನಂಬಿಕೆ ಇರಲಿ, ಮಗನ ಮೇಲೆ ನಂಬಿಕೆ ಇರಲಿ. ನಿಮಗೆ ಹೇಳ್ತಾ ಇರೋದು ಹ್ಞೂ ಅನ್ರಿ ಒಂದು ಸಲ, ಆಯ್ತಾ? ಹೌದಾ? ನಾ ಎಲ್ಲರಿಗೂ ಅಲ್ಲೇ ಬಂದಿರ್ಬೇಕು ಟ್ವಿಸ್ಟ್ ಅದು. ನೀವು ಅನ್ಕೊಂಡಿರ್ಬೇಕು ಪಾಪ. ಏನಿವತ್ತು ಜಾಸ್ತಿ ಮಳೆ, ನೀರು ಜಾಸ್ತಿ ಆಗಿದೆ ಅನಿಸ್ತಾ ಇದೆ. ನಿನ್ನೆ ಮಳೆ ಆಗಿದೆಲ್ಲ. ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ. ಟೈಮ್ ತೋರಿಸಲಿಲ್ಲ, ಫೋನ್ ಕೊಡಿ. ಇವ ರಾಜವಲಿ ನಿನ್ನ ಬೇಡ, ರಾಜವಲಿ ಕೊಡು. ಅದು ಇದು ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ. ಇವತ್ತು ಲೇಟ್ ಆಯಿತು, ಸ್ವಲ್ಪ ಲೇಟ್ ಆಯಿತು. 4:25 ಆಯಿತು, ಆಯಿತಾ? ಈ 4:25 ಮತ್ತು ನೀರಿನಿಂದ ಬಂದ ಮೇಲೆ ತೋರಿಸ್ತೀನಿ. ತಾವು ಮಲಗ್ತಿದ್ರೆ ಮಲಗ್ಬೋದು, ಅಥವಾ ಕುತ್ಕೊಂತೀನಿ ಅಂದರೆ ಕುತ್ಕೋಬೋದು. ನಾನು ಜಪದಲ್ಲಿ ಕುತ್ಕೊಂಡಿರ್ತೀನಿ. ಫೋನನ್ನು ದಯವಿಟ್ಟು ಸೈಲೆಂಟ್ ಮಾಡಿ, ಆಯಿತಾ? ಎಲ್ಲರಿಗೂ ಒಳ್ಳೆಯದಾಗಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
Hare Krishna, Hare Krishna, Hare Ram, Hare Ram, Shri Hari.
पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು 9ನೇ ದಿನ ಜಪ ಕಂಪ್ಲೀಟ್ ಆಯಿತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಪಾಪ ಇಲ್ಲಿಂದ ಒಂದು ನಿಖಿಲ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಸುಮಾರು ರಾಜಮಂಡ್ರಿ ಪಾಟೇಶ್ಗಾರು, ಎಲ್ಲರಿಗೂ ಸುಮಾರು ಹೆಸರು ಹೇಳ್ಕೊಂತ ಹೋಗಿ ಸುಮಾರು ಜನ ಆಗ್ತೀರಾ. ಎಲ್ಲರಿಗೂ ಸಹ ಕುಟುಂಬ ಅಂತ ಹೇಳ್ಬಿಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಗ್ತಾಯಿಲ್ಲ, ನೀರಲ್ಲಿ ಎದ್ದು ಬಂದ ಮೇಲೆ ಭಯಂಕರ ಚಳಿ ಆಗ್ತಿದೆ. ಯಶಸ್ವಿ ಆಯಿತು. ನಮ್ಮ ಜಪ 9 ದಿವಸ ಆಗಿರೋದು. ಇದು ಹೆಂಗೆ ನೀರಿನಲ್ಲಿ ಕರಗೋಗುತ್ತೆ, ಹಂಗೆ 9 ತಿಂಗಳನ್ನು ಪಾದಯಾತ್ರೆ ಕರಗಿ ಹೋಗಿಬಿಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. 9 ದಿವಸ ಕಂಪ್ಲೀಟ್ ಆಯಿತು. 9 ದಿನ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು, ಭಗವಂತನ ಪಾದ ಹಿಡಿದು ನಿಮ್ಮೆಲ್ಲರ ಆಶೀರ್ವಾದದಿಂದ ಕೊನೆಯ ದಿನ ಅಂದರೆ 9ನೇ ದಿನ ಜಪ ಕಂಪ್ಲೀಟ್ ಆಯಿತು. ಈ ಯಶಸ್ವಿ ಆದಂಥ ಸಂದರ್ಭದಲ್ಲಿ 9 ದಿನ 9 ದೀಪ, ನನ್ನ ತಾಯಿನಿರಿಗೂ ಬಂದಿರೋದು 9 ದೀಪ. ಈ 9 ದೀಪ ಹಚ್ಚೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂದರೆ ಎಷ್ಟೋ ಜನಗಳಿಗೆ ಲೈನ್ ಸಿಕ್ಕಿಲ್ಲ. ನಿಮ್ಮೆಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ನಾನು ಖಂಡಿತ ನಿಮಗೆ ಎಷ್ಟು ದೀಪಗಳು ಬರ್ತವೆ ಅಂತಂದು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಬೆಳಗಿನ ಜಾವದಲ್ಲಿ ಎಷ್ಟಾಯಿತು ಟೈಮು? ನಿಮ್ಮ ಫೋನಲ್ಲಿ ಬರಲ್ಲ, ಕಾಣಲ್ಲ. ಇವಾಗ ಟೈಮು 5:53 ಕಾಣಿಸ್ತಾ ಇದೆ ಅಲ್ವಾ? 5:53 ಆಗಿದೆ. ಲಾಕ್ಬಿಟ್ಟ ನಂಬಿಕೆ ಒಳ್ಳೆಯದು. ಇನ್ನೊಂದು ನಂಬಿಕೆ ಬರ್ತದೆ. 5:53 ಆಗಿದೆ ಬೆಳಗಿನ ಜಾವದಲ್ಲಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಕಂಪ್ಲೀಟ್ ಆಯಿತು. ಎಲ್ಲ ತಾಯಂದಿರಿಗೆ ಹೇಳೋದೊಂದೇ, ಚಿಂತಿಸಬೇಡಿ. ಈ ಮಗ ಸದಾಕಾಲ ನಿಮ್ಮ ಮನೆ ಮಗನಾಗಿರ್ತಾನೆ. ಎಷ್ಟೋ ಜನಗಳು ಕೇಳ್ಕೊಂಡಿದ್ದಾರೆ, ಅದೆಲ್ಲ ಕೋರಿಕೆ ಈಡೇರಲಿ. ನಾನು ಅಯೋಧ್ಯೆಗೆ ಪಾದಯಾತ್ರೆ ಹೋಗಿ ಬರೋದ್ರೊಳಗಡೆ ಎಷ್ಟೋ ಜನಗಳ ತಾಯಂದಿರು ಅವರು ಹೊಟ್ಟೆ ತನ್ನ ಆಗಿರಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಮಕ್ಕಳಾದ ಮೇಲೆ ಮದುವೆ ಅನ್ನೋ ಒಂದು ಬಾಂಧವ್ಯ ಅನ್ನೋದು ಕೂಡಿ ಬರಬೇಕಲ್ವ, ಯಾರದೇ ಆಗಲಿ. ಯಾಕೆ ತಡವಾಗ್ತಾಯಿದೆ ಅಂದರೆ ತಡವಾಗೋದಕ್ಕೂ ಒಂದು ರೀಸನ್ ಇರುತ್ತೆ. ಚಿಂತಿಸಬೇಡಿ. ಯಾಕೆ ಅಂದರೆ ಮದುವೆಯಾಗಿ 3 ವರ್ಷದಲ್ಲಿ ಮತ್ತೆ ಬೇರೆ ಆಗೋದು ಬೇಡಲ್ವ. ಹಂಗಾಗಿ ನಾನು ಕೊಡ್ತೀನಿ, ಶಾಶ್ವತವಾಗಿ ಕೊಡ್ತೀನಿ. ಇದು ವರ್ಷ ಅಂತ ಮದುವೆ ಆಗುವಂಥ ಸಂದರ್ಭ ಇರಲ್ಲ. ಒಂದು ಸಲ ಮದುವೆ ಆಯ್ತು ಅಂದರೆ ಇದು 1000 ವರ್ಷ ಸಂಬಂಧ. ಆ ಮುಖಾಂತರದಲ್ಲಿ ನಾನು ಕೊಡ್ತೀನಿ, ತಡವಾಗಿ ಕೊಟ್ಟರು ಬಲವಾಗಿ ಕೊಡ್ತೀನಿ, ಚಿಂತಿಸಬೇಡಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಭಗವಂತನ ಪಾದ ಹಿಡಿದು ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ. ನಾನು ಗುರುಗಳ ಪಾದ ಹಿಡಿದು ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬಂದಿದ್ದೇನೆ. ಆದಷ್ಟು ಬೇಗ ಈ ವರ್ಷದಲ್ಲಿ ಯಾರಿಗೂ ಮದುವೆ ಆಗಿಲ್ವೋ ಅವ್ರಿಗೆಲ್ಲರಿಗೂ ಮದುವೆ ಆಗಲಿ. ಯಾರು ಸಂತಾನ ಭಾಗ್ಯದಲ್ಲಿ ಯಾರು ಪರದಾಡ್ತಾ ಇರ್ತಾರೋ ಅದು ಪಾಪ ಸಂತಾನ ಭಾಗ್ಯಕ್ಕೋಸ್ಕರ ಮದುವೆ ಇಲ್ಲೇ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಕೇಳೋದು ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ನಾನು ತಾಯಿ ಆಗಬೇಕು ಅಂತ ಹೇಳ್ತಾರೆ, ನಾನು ತಂದೆ ಆಗಬೇಕು ಅಂತ ಹೇಳ್ತಾರೆ. ಅವರೆಲ್ಲರಿಗೂ ಸಂತಾನ ಭಾಗ್ಯಕ್ಕೆ ಅನುಗ್ರಹ ಆಗಲಿ. ಸಾಲದ ವಿಚಾರದಲ್ಲಿ ಅವರು ಎಲ್ಲಿ ಕಳ್ಕೊಂಡಿರ್ತಾರೋ ಅಲ್ಲೇ ಪಡ್ಕೊತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಚಿಂತಿಸಬೇಡಿ, ಖಂಡಿತ ಭಗವಂತ ಕೊಡ್ತಾರೆ. ಭಗವಂತ ಇಲ್ಲ ಅಂತ ಯಾವತ್ತೂ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಹೇಳ್ಬೇಡಿ. ಭಗವಂತ ಇದ್ದಾರೆ. ನನಗೆ ಯಾಕೆ ಅಂದರೆ ನಾನು ಕೊಟ್ಟು ನೋಡ್ತೀನಿ, ಕಿತ್ಕೊಂಡು ನೋಡ್ತೀನಿ. ಕೊಟ್ಟಾಗ ನೀನು ಖುಷಿಯಾಗಿದ್ದಿ, ಕಿತ್ಕೊಂಡಾಗ ನನ್ನನ್ನು ಬೈಕೊಂಡ್ರೆ ಹೆಂಗೆ ಮಗನೇ ಅಂತ ಕೇಳ್ತಿರ್ತಾರೆ. ಹೌದಲ್ವ? ಯಾರೇ ಆಗಲಿ, ಅದಕ್ಕೆ ಚಿಂತಿಸಬೇಡಿ. ಭಗವಂತನ ಮೇಲೆ ನಂಬಿಕೆ ಇಡಿ. ನಾನು ಅವರ ಪಾದವನ್ನು ಹಿಡಿದು ನಿಮಗೆ ಖಂಡಿತ ಅನುಗ್ರಹ ಆಗಲಿ ಅಂತ ಹೇಳಿ
ಗುರುಗಳ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ. ಯಾರು ಅನಾರೋಗ್ಯದಿಂದ ಬಳಲ್ತಾ ಇರ್ತಿರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಆದಷ್ಟು ಬೇಗ ನಿಮ್ಮ ಕೋರಿಕೆಯನ್ನು ಈಡೇರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯಂ ದೀಪಂ ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ದೀಪಲಕ್ಷ್ಮೇ ನಮೋ ನಮಃ ದೀಪಲಕ್ಷ್ಮೇ ನಮೋ ನಮಃ ದೀಪಲಕ್ಷ್ಮೇ ನಮೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರುಣಾನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತೆ ಚ ಮನೋರಥಃ. ಧ್ರುವಾದಿಧ್ವಾಂತರವಗೆ ಸಜ್ಜನೇಂದ್ರಿಯವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಂ ಯತೆ ರಿಕ್ತಂ ರಾಘವೇಂದ್ರಂ ತ್ರಮಾಶ್ರಯೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಮುಖ್ಯ ಪ್ರಾಣಾಯ ನಮಃ. ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ಲಕ್ಷ್ಮೀನಾರಾಯಣಾಯ ನಮೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಓಂ ಅಪ್ಪಣ್ಣಾಚಾರ್ಯ ಗುರವೇ ನಮೋ ನಮಃ. ಓಂ ಬಿಚ್ಚಾಲಿ ನಿವಾಸಿ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಶ್ರೀ ಶ್ರೀ ಬಿಚ್ಚಾಲಮ್ಮ ದೇವಿಯೇ ನಮೋ ನಮಃ. ವಂಚಾಲಮ್ಮ ದೇವಿಯೇ ನಮೋ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿನೇ ನಮೋ ನಮಃ. ಓಂ ಮಂತ್ರಾಲಯ ನಿವಾಸಿ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಶ್ರೀ ತುಂಗಭದ್ರ ನಿವಾಸಿ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಶ್ರೀ ಸಕಲ ಪ್ರದಾತಾಯ ನಮೋ ನಮಃ. ಶ್ರೀ 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 ಕಲಿಯುಗದ ಕಾಮಧೇನು ಕಲ್ಪವೃಕ್ಷಾಯ ಶ್ರೀ ಗುರು ರಾಘವೇಂದ್ರಾಯ ನಮೋ ನಮಃ. ಓಂ ಲಕ್ಷ್ಮೀನಾರಾಯಣ ಪೂಜಿತ ಶ್ರೀ ಶ್ರೀ ಗುರು ರಾಘವೇಂದ್ರ ಸ್ವಾಮಿನೇ ನಮೋ ನಮಃ. ಓಂ ಶ್ರೀ 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 ಗುರು ರಾಘವೇಂದ್ರ ಶ್ರೀ ಪರಮಶಿಷ್ಯ ಶ್ರೀ ಅಪ್ಪಣ್ಣಾಚಾರ್ಯ ಗುರವೇ ನಮೋ ನಮಃ. ಅಪ್ಪಣ್ಣಾಚಾರ್ಯ ಗುರವೇ ನಮೋ ನಮಃ. ಅಪ್ಪಣ್ಣಾಚಾರ್ಯ ಗುರವೇ ನಮೋ ನಮಃ. ಅಪ್ಪಣ್ಣಾಚಾರ್ಯ ಗುರವೇ ನಮೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ತುಂಗಭದ್ರದೇವಿಯೇ ನಮೋ ನಮಃ. ಓಂ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಓಂ ಶ್ರೀ ಓಂ ಶ್ರೀ ಓಂ ಶ್ರೀಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಾ ಶತ್ರುಬುದ್ಧಿ ವಿನಾಶಾಯಂ ದೀಪಂ ಜ್ಯೋತಿ ನಮೋಸ್ತುತೆ. ಶ್ರೀ ತುಂಗಭದ್ರ ಸ್ವಾಮಿನೇ ತುಂಗಭದ್ರದಿಯೇ ನಮೋ ನಮಃ. ಶ್ರೀ ತುಂಗಾರತೆ ನಮೋ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ತುಂಗಭದ್ರದೇವಿಯೇ ನಮೋ ನಮಃ. ತುಂಗಭದ್ರದೇವಿಯೇ ನಮೋ ನಮಃ. ತುಂಗಭದ್ರದೇವಿಯೇ ನಮೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ
ಗಣೇಶ ಶ್ರೀ ವಿಚ್ಚಾಲಿ ನಿವಾಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿನೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರು ರಾಘವೇಂದ್ರ ಸ್ವಾಮಿನೇ ನಮೋ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿನೇ ನಮೋ ನಮಃ. ಶ್ರೀ ಏಕಬೃಂದಾವನ ಸ್ಥಿತ ಶ್ರೀ ಗುರು ರಾಘವೇಂದ್ರ ಸ್ವಾಮಿನೇ ನಮೋ ನಮಃ. ಓಂ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯಂ ದೀಪಂ ಜ್ಯೋತಿ ನಮೋಸ್ತುತೆ. ಸರ್ವಬಾಧಾ ವಿನಿರ್ಮುಕ್ತೋ ಧನಧಾನ್ಯಂ ಸುತಾನ್ ಸ್ವ ಮನುಷ್ಯಮಪ್ರಸಾದೇನ ಭವಿಷ್ಯತಿ ನ ಸಂಶಯ. ಓಂ ಯೋ ದೇವಃ ಸವಿತಾ ಅಸ್ಮಾ. ಒಂಬತ್ತನೇ ದಿನ ಕಂಪ್ಲೀಟ್ ಆಯಿತು. ಎಷ್ಟು ದೀಪ ಅದ್ಭುತವಾಗಿ ಉರಿತಾ ಇದೆ ನೀರಿನಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿಯಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತಿನ ದಿನದಲ್ಲಿ ನೋಡಿ, ನಾನು ಇದೇ ಜಾಗದಲ್ಲಿ ಕುತ್ಕೊತಾ ಇದ್ದೆ. ಇದೇ ಜಾಗದಲ್ಲಿ ಕುಳಿತುಕೊಂಡು ನೋಡಿ ಎಲ್ಲೋ ಇಂದ ಬಂದವ್ರೆ ಪಾಪ ಹುಡುಕೊಂಡು. ಇವಾಗ ನೋಡಿ, ಅದಕ್ಕೆ ಹೇಳ್ತಾರೆ ನಾನು ಯಾಕೆ ಲೈವಲ್ಲಿ ಮಾಡಿಲ್ಲ ಅಂದರೆ ಹಿಂಗೆಲ್ಲ ಹುಡುಕೊಂಬರ್ತಾರೆ ನೋಡಿ. ಇದರಲ್ಲಿ ಟ್ಯಾಕ್ಟ್ರಿ ಹೆಂಗೆ ಹೋಗ್ತಾ ಇರುತ್ತೆ. ನಾನು ಜಪ್ಪದಲ್ಲಿ ಕುತ್ಕೊಂಡಾಗ ಸುಮಾರು ಒಂದು 7-8 ಟ್ಯಾಕ್ಟ್ರಿ ಹಿಂಗೆ ಹೋಗ್ತಾ ಇರುತ್ತೆ ಜಪ್ಪದಲ್ಲಿ. ಬಟ್ ಹೋಗ್ತಾ ಇರೋದು ಒಂದು ಗೊತ್ತಾಗಲ್ಲ. ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡ್ತಾ ಇರ್ತಾರೆ. ನೋಡಿದ್ರಲ್ಲ, ನಾನು ಜಪ ಮಾಡುವಂಥ ಜಾಗ. ಆರತಿ ತೊಗೋಬೇಕು. ಇಲ್ಲಿ ಬನ್ನಿ, ಆರತಿ ತೊಗೊಳ್ಳಿ ಖಂಡಿತ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೆಳಗಿನ ಜಾವದಲ್ಲಿ ನಮ್ಮ ರವಿಯವರು ಇವರು ಬಂದ್ಬಿಟ್ಟವ್ರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ, ನಾನು ಇಷ್ಟು ದಿವಸ 9 ದಿವಸ ಜಪಕ್ಕೆಲ್ಲ ಕೂತ್ಕೊತಾ ಇದ್ದೆ ನೋಡಿ. ಇನ್ನೂ ಉರಿತಾ ಇದೆ ನೋಡಿ. ಅದು ದೀಪ ಹಚ್ಚಿರೋದು ಯಶಸ್ವಿ ಆಯ್ತು ಅಂತೇಳಿ ಇನ್ನೂ ಉರಿತಾ ಇದೆ. ಇದೇ ಜಾಗದಲ್ಲಿ ಕೂತ್ಕೊತಾ ಇದ್ದೆ ಜಪಕ್ಕೆ ನೋಡಿ. ಅದಕ್ಕೆ ನಾನು ಯಾಕೆ ಇಷ್ಟು ದಿವಸ ಹೇಳಿಲ್ಲ ಅಂದರೆ ಲೈವಲ್ಲಿ ಹುಡುಕೊಂಬಂದ್ಬಿಟ್ಟು ನೋಡಿ, ಇಲ್ಲಿ ಹೇಳೇ ಇಲ್ಲ ಅವ್ರು ಯಾರು ಅಂತಂದೆ. ಅದಕ್ಕೆ ಹುಡುಕೊಂಡು ಬರ್ತಾರೆ ಅನ್ನೋದಕ್ಕೋಸ್ಕರನೇ ನಾ ಹೇಳಿರಲಿಲ್ಲ. ನೋಡಿದ್ರ ಇದೇ ಜಾಗದಲ್ಲೇ ಕೂತ್ಕೊತಾ ಇದ್ದೆ ನಾನು ಜಪಕ್ಕೆ. ಇಲ್ಲೇ ಕೂತ್ಕೊತಾ ಇದ್ದೆ. ಇದು ಬಂಡೆ. ಇದೇ ಜಾಗದಲ್ಲೇ ಕೂತ್ಕೊಂಡಿರ್ತಿದ್ದೆ. ಇದೇ ಜಾಗದಲ್ಲಿ ಹಾವು ಬಂದಿರೋದು, ಅದೇ ಜಾಗದಲ್ಲಿ ಮೊಸಳೆ ಇರೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಆರತಿ ಕೂಡ ಆಗ್ತಾಯಿದೆ. ಆರತಿ ಕಾಣಿಸ್ತಾ ಇದೆನಾ? ಆರತಿ ನೋಡಿ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ನೋಡಿ. ಆರತಿ ನಡೀತಾ ಇದೆ. ನೋಡಿ, ಬಾಗಲಕೋಟೆಯಿಂದ ಬಂದವ್ರೆ. ಬಾಗಲಕೋಟೆಯಿಂದ ಬಂದು ಎಲ್ಲಿದೆ ತೆಗಿರಿ. ಅದಕ್ಕೆ ನಾನು ಯಾಕೆ ಅಂದರೆ ಲೈವಲ್ಲಿ ಯಾಕೆ ಇಲ್ಲೇ ಇದ್ದೀನಿ ಅಂತ ಹೇಳಿದರೆ ನೋಡಿ, ಹಿಂದ್ಗಡೆ ಸ್ವಲ್ಪ ತೋರಿಸಿ ನೋಡಿ. ಎಲ್ಲ ಹುಡ್ಕೊಂಡು ಬಂದ್ಬಿಟ್ಟವ್ರು ಇವತ್ತೇ. ಈ ಕಡೆ ಬಾ ಸಾಕಷ್ಟೇ ನೋಡಿ. ಅದಕ್ಕೋಸ್ಕರನೇ ನಾನು ಹೇಳಿಲ್ಲ. ಇವತ್ತು ಹೇಳಿದ್ದೀನಿ, ಆಲ್ರೆಡಿ ಹುಡ್ಕೊಂಡು ಬಂದ್ಬಿಟ್ಟವ್ರೆ.
ಕುಮಾರಿ ಸಂಜೋರಿ ಕುಮಾರ ಇರ್ಲಿ, ನಮಸ್ಕಾರ ಬೇಡ. ಆಯ್ತು, ಗಾಡಿ ಕುಂದಿರಿಸಿ ಅಲ್ಲಿಗೆ ಬನ್ನಿ, ಆಯಿತಾ? ಅಲ್ಲಿಗೆ ಬನ್ನಿ. ಒಂದು ಲೇಟಾಗಿ ಬರ್ಬೇಕು. ನಾನು ಸ್ವಲ್ಪ ಇದು ಮಾಡಿ ಹತ್ತಿರ ಬೇಗ ಹತ್ತಿರ. ಆಯ್ತು, ನೀವು ಅಲ್ಲಿಗೆ ಬನ್ನಿರಿ. ಆಯ್ತು, ಬಂದರೆ ಇಲ್ಲಿ ಎಲ್ಲಿ ಹೋಗಿದ್ರಿ ನೀವು? ಎಲ್ಲಿದ್ದೀರಿ? ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಮುಗಿಯೋರ್ಗೆ ಇರಲಿಲ್ಲ ನೀವು. ನಾನು ನೀವು ಏನೋ ಒಂದು ಕೊಡಬೇಕು ಅನ್ಕೊಂಡೆ, ಮಿಸ್ ಮಾಡ್ಕೊಂಡ್ರಿ ನೀವು. ಇದ್ದಿದ್ದು ಸಿಗ್ತಾ ಇತ್ತು. ಆಯ್ತು ನೋಡಿ. ಹೋಗ್ಬರ್ರಿ